ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಸಿಎಂ ಡಿಸಿಎಂ. ಈ ಸರ್ಕಾರ 5 ವರ್ಷ ಬಂಡೆ ರೀತಿ ಭದ್ರವಾಗಿರುತ್ತೆ ಅಂದ್ರು ಸಿಎಂ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಸಿಎಂ ಹೀಗೆ ಹೇಳ್ತಾ ಇದ್ದಂತೆ ಮುಗುಳ್ನಕ್ರು ಡಿಸಿಎಂ ಡಿಕೆಶಿ. ನಾವಿಬ್ರು ಚೆನ್ನಾಗೇ ಇದೀವಲ್ಲ ಅಂದ್ರು ಸಿದ್ದರಾಮಯ್ಯ. ಈ ವೇಳೆ ಡಿಸಿಎಂ ಡಿಕೆ ಕೈ ಹಿಡಿದು ಮೇಲೆತ್ತಿದ ಸಿಎಂ, ನೋಡಪ್ಪ ಯಾರು ಹೇಳಿದ್ರು ನಾವು ಕೇಳೋದಿಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅಂತ ಸಿಎಂ ನುಡಿದಿದ್ದಾರೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಎಸ್, ಇದು ಒಗ್ಗಟ್ಟಿನ ಪ್ರದರ್ಶನ. ಸಿಎಂ ಡಿಸಿಎಂ ಕೈ ಹಿಡಿದು ಏನೂ ಸಮಸ್ಯೆ ಇಲ್ಲ ಅನ್ನೋದನ್ನ ತೋರ್ಪಡಿಸುವಂತಹ ಪ್ರಯತ್ನವಾಗಿದೆ. ಸಿಎಂ ಹೇಳಿದ್ರು ಈ ಸರ್ಕಾರ ಬಂಡೆ ರೀತಿಯಲ್ಲಿ ಸುಭದ್ರವಾಗಿರುತ್ತೆ ಅಂತ. ನಾವಿಬ್ರು ಚೆನ್ನಾಗೇ ಇದೀವಲ್ಲ ಅಂತಂದ್ರು ಸಿದ್ದರಾಮಯ್ಯ. ಮುಗುಳ್ನಕ್ಕಿದ್ದಾರೆ ಡಿಸಿಎಂ ಡಿಕೆಶಿ. ಸರ್ಕಾರದ ವಿರುದ್ಧ ಸ್ವಪಕ್ಷೀಯರಿಂದಲೇ ಸಾಕಷ್ಟು ಆಕ್ಷೇಪಗಳು ಕೇಳಿಬಂದ ಬೆನ್ನಲ್ಲೇ ಹೈಕಮಾಂಡ್ನಿಂದ ಸೂಚನೆಯೇ ಬಂದಂತೆ ಕಂಡು ಬರ್ತಾ ಇದೆ. ಒಗ್ಗಟ್ಟಿನ ಪ್ರದರ್ಶನ ಕಂಡು ಬರ್ತಾ ಇದೆ. ಯಾರು ಹೇಳಿದ್ರು ನಾವು ಕೇಳಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಚೆನ್ನಾಗೇ ಇದೀವಲ್ಲ ಅಂದ್ರು ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಅವ್ರು ಹೇಳಿದಂತ ಮಾತು, ಈ ಸರ್ಕಾರ ಭದ್ರವಾಗಿರುತ್ತೆ, ಬಂಡೆ ರೀತಿಯಲ್ಲಿ ಭದ್ರವಾಗಿರುತ್ತೆ ಅಂತಂದ್ರು. ಅಲ್ಲಿ ಗಮನಿಸ್ತಾ ಇದ್ದೀವಿ ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಅನ್ನ. ಸಿಎಂ ಮಾತನಾಡ್ತಿದ್ದಾರೆ. ಸಿಎಂ ಆಡಿದ ಪ್ರತಿ ಮಾತಿಗೂ ಡಿಸಿಎಂ ಡಿಕೆಶಿ ಮುಗುಳ್ನಗ್ತಾ ಇದ್ದಾರೆ. ಈ ನಗು ಏನನ್ನು ಸೂಚಿಸ್ತಾ ಇದೆ? ಹೈಕಮಾಂಡ್ನಿಂದ ಸೂಚನೆ ಬಂದಿದೆಯಾ? ಬಂಡೆ ರೀತಿಯಲ್ಲಿ ಭದ್ರವಾಗಿರುತ್ತೆ ಸರ್ಕಾರ ಅಂದ್ರೆ ಏನರ್ಥ? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH